ನನ್ನ ಪ್ರೀತಿಯ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಚಾನಲ್ಗೆ ಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಆ ಲಕ್ಷ್ಮೀನಾರಾಯಣ ಹಾಗೂ ನನ್ನ ಆದಿಶಕ್ತಿ ಶಿವಶಕ್ತಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡಲಿ ಅಂತ ಕೇಳ್ಕೊತ ಇವತ್ತು ಒಂದು ಬಹಳ ಸುಲಭವಾದ ಒಂದು ಸರಳ ಪರಿಹಾರವನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಕೆಲಸ ಮಾಡಿ ನೀವು ನಿಮ್ಮ ಕಷ್ಟಗಳು ಏನೇ ಇದ್ದರೂ, ನಿಮ್ಮ ಸಾಲಗಳು ಎಷ್ಟೇ ಇದ್ದರೂ ಕೂಡ, ನೀವು ಚಿನ್ನ ಅಡ ಇಟ್ಟಿರಬಹುದು, ನಿಮ್ಮಲ್ಲಿ ಎಷ್ಟೇ ದುಡಿತಿದ್ರೂ ಕೂಡ ನಿಮಗೆ ಹಣ ಸಾಕಾಗದೇ ಇರ್ಬೋದು, ಏನು ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿರಬಹುದು, ನಿಮ್ಮ ಮಕ್ಕಳು ಫೀಸ್ ಕಟ್ಟೋಕ್ಕಾಗಿರ್ಬೋದು, ಇಲ್ಲ ಒಂದು ಜೀವನ ಮಾಡೋದಕ್ಕೆ ಕಷ್ಟ ಆಗಿರ್ಬೋದು, ಇಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು, ಇಲ್ಲ ಪ್ರತಿಯೊಂದಕ್ಕೂ ಕೂಡ ಹಣ ಬಹಳ ಮುಖ್ಯ ಆಗುತ್ತೆ. ಈಗ ಒಂದೊಂದು ಸಲ ಮನೆ ಅಡುಗೆ ಸಾಮಾನು ತರೋದಕ್ಕೂ ಕೂಡ ದುಡ್ಡಿರೋದಿಲ್ಲ, ಎಷ್ಟೇ ದುಡಿದ್ರೂ ಕೈಲಿ ದುಡ್ಡು ನಿಲ್ಲೋದಿಲ್ಲ, ಸಾಲಗಳು ತೀರೋದಿಲ್ಲ, ಅಡ ಇಟ್ಟ ಚಿನ್ನಗಳನ್ನ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಇದ್ದಾಗ ಖಂಡಿತವಾಗ್ಲೂ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಅಕ್ಕ ತಂಗಿಯರೇ, ಯೋಚನೆ ಮಾಡಬೇಡಿ. ಮನೆಯಲ್ಲಿ ಒಂದು ಸುಲಭವಾದ ಸರಳ ಪರಿಹಾರನ ನಿಮ್ಮ ಹತ್ರ ಹೇಳ್ತೀನಿ. ಹಾಗೆ ಮಾಡಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಏನು ಪರಿಹಾರ ಅಂತ ಇವಾಗ ನಾನು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೂಡ ಮನೇಲಿ ಅನ್ನ ಮಾಡ್ತೀರ, ಆಯಿತಾ? ಅನ್ನ ಮಾಡಬೇಕಾದ್ರೆ ಏನೂ ಇಲ್ಲ, ಸುಲಭವಾಗಿ ನೀವು ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳೆದು ಮಾಮೂಲಿ ಅನ್ನಕ್ಕೆ ನೀವು ಇಡ್ತೀರ, ಅಕ್ಕಿನ ತೊಳೆದ್ಬಿಟ್ಟು ಇಡ್ತೀರ. ಒಂದು ಸಲನೋ 2 ಸಲ, ಅದು ನಿಮ್ಮ ಇಷ್ಟ ಪ್ರಕಾರ ತೊಳೀರಿ. ತೊಳೆದ ಮೇಲೆ ಏನು ಮಾಡಿ ಅಂತಂದರೆ, ನೀವು ಯಾವುದ್ರಲ್ಲೇ ಅನ್ನ ಮಾಡಿ, ನೀವು ಪಾತ್ರೆಯಲ್ಲಿ ಮಾಡಬಹುದು, ಇಲ್ಲ ಕುಕ್ಕರಲ್ಲಿ ಮಾಡ್ಬೋದು, ಯಾವುದೇ ಪಾತ್ರೆಯಲ್ಲಿ ಮಾಡಬೇಕಾದ್ರೂ ಕೂಡ ಅನ್ನಕ್ಕೆ ಅದರ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ತೀರ, ಬೆರೆಸ್ತೀರ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ, ತಾಯಿ ಮಹಾಲಕ್ಷ್ಮಿ ಆ ಕಲ್ಲುಪ್ಪನ್ನ ಕೈಲಿ ಇಟ್ಕೊಳ್ಳಿ. 2 ಕಾಳು ಸಾಕು, ಜಾಸ್ತಿ ನೀವು ಹಾಕ್ಬಿಟ್ಟು ಅದನ್ನು ವ್ಯತ್ಯಾಸನ ಬದಲಾಯಿಸೋದು ಬೇಡ. 2 ಕಾಳು ಸಾಕು. 2 ಕಾಳು ಉಪ್ಪನ್ನು ಕೈಲಿ ಇಟ್ಕೊಳ್ಳಿ. ತಾಯಿ ಮಹಾಲಕ್ಷ್ಮಿ, ಆ ತಾಯಿ ಮಹಾಲಕ್ಷ್ಮಿ ಸ್ವರೂಪನೇ ಉಪ್ಪು. ಅಕ್ಕಿ ಚಂದ್ರಮ್ಮ, ನಿಮ್ಗೆ ಗೊತ್ತು, ಅಕ್ಕಿ ಚಂದ್ರಮ್ಮ ಮತ್ತು ಮಹಾಲಕ್ಷ್ಮಿ ಸಂಯೋಗ ಆದರೆ ನಿಮಗೆ ಗೊತ್ತು, ಚಂದ್ರಲಕ್ಷ್ಮಿ ಮಹಾಯೋಗ ನಿಮಗೆ ಬರುತ್ತೆ ಅಲ್ಲಿ. ಆ ಮಹಾಲಕ್ಷ್ಮಿನ ಕೈಲಿ ಇಟ್ಕೊಂಡು ನಿಮ್ಮ ಕಷ್ಟ ಎಲ್ಲ ಮನಸ್ಸಲ್ಲಿ ಕೇಳ್ಕೊಳ್ಳಿ. ತಾಯಿ, ನಮ್ಮ ಕಷ್ಟ ಎಲ್ಲ ತೊಳೆದು ನಮ್ಮ ಮನೇಲಿ ದರಿದ್ರ ಹೋಗಿ ನಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದು ಕೊಡು ತಾಯಿ, ನಮ್ಮ ಕಷ್ಟ ಎಲ್ಲ ದೂರ ಮಾಡುವಂಥ ಪ್ರತಿದಿನ ನೀವು ಅಡುಗೆ ಮಾಡಬೇಕಾದ್ರೆ 2 ಕಾಳನ್ನ ಉಪ್ಪನ್ನ ಆ ಅಕ್ಕಿ ಜೊತೆ ಬೆರೆಸಿ. ಹಾಗೆ ಅದ್ರ ಜೊತೆ ಇನ್ನೊಂದು ಮಹಾ ಉಪಾಯ ಇದೆ ನೋಡಿ, 1 ಲವಂಗ ಸಾಕು, ಒಂದೇ 1 ಲವಂಗ ಸಾಕು, ಅದು ಮಹಾಲಕ್ಷ್ಮಿ ಸ್ವರೂಪ. ಆ 1 ಲವಂಗನ ನೀವೇನು ಮಾಡಿ ಅಂದರೆ, ಉಪ್ಪು ಹಾಕಿದ್ಮೇಲೆ ಒಂದೇ 1 ಲವಂಗ, ಜಾಸ್ತಿ ಬೇಡ ನನ್ನ ಸ್ನೇಹಿತರೆ, 1 ಲವಂಗನ ಮತ್ತೆ ಅಕ್ಕಿ ಜೊತೆ ಹಾಕಿ ನೀವು ಆ ಕೈ ಮುಗಿದು ತಾಯಿ, ನಿಮ್ಮ ಕಷ್ಟ ಮನಸ್ಸಲ್ಲಿ ಏನಿದೆ ಎಲ್ಲ ಕೇಳ್ಕೊಳ್ಳಿ ತಾಯಿ ಹತ್ರ. ತಾಯಿ, ಈ ಥರ ನನ್ನ ಕಷ್ಟ ಇದೆ, ಈ ಥರ ನನ್ನ ಜೀವನ ಈ ಥರ ಆಗಿದೆ, ನನ್ನ ಮನೇಲಿ ಬಂದು ನೆಲೆಸು ತಾಯಿ, ನಮ್ಗೆ ಒಳ್ಳೇದು ಮಾಡು ತಾಯಿ ಅಂತ ತಾಯಿಯಲ್ಲಿ ಮನಸಾರ ನೀವು ಸ್ಮರಣೆ ಮಾಡಿ ಇದೊಂದು ಪ್ರಯೋಗ ಮಾಡಿ ಪ್ರತಿದಿನ ಮಾಡ್ತಾ ಬನ್ನಿ. ಇದು 1 ದಿನ ಮಾಡಿದೆ, 1 ವಾರ ಮಾಡಿದೆ ಬೇಡಿ, ಪ್ರತಿದಿನ ಮಾಡ್ಕೊಬನ್ನಿ. ನೋಡಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಯಾವ ಥರ ಆಗಮನ ಆಗುತ್ತೆ ಅಂತ, ನಿಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವ ಥರ ಬರುತ್ತೆ ಅಂತ ನೀವು ಕಲ್ಪನೆಯೂ ಮಾಡ್ಕೊಳಕ್ಕಾಗೋದಿಲ್ಲ. ಖಂಡಿತವಾಗ್ಲಿ ಈ ಪ್ರಯೋಗ ಮಾಡಿ ಸ್ನೇಹಿತರೆ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡಿ. ನನ್ನ ಅಕ್ಕ ತಂಗಿರಿ, ನಿಮ್ಮ ಕಣ್ಣೀರು ಹೋಗಬೇಕು. ಯಾಕಂದರೆ ಪ್ರಕೃತಿ ಮಾತೆ ಈ ವಿಡಿಯೋನ ನಿಮ್ಗೆ ಕಳಿಸ್ತಾ ಇರೋದೇ ನಿಮ್ಮ ಒಂದು ಕಷ್ಟ ಎಲ್ಲ ದೂರ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ. ನೀವು ಆದಷ್ಟು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಯಾಕಂದರೆ ನಮ್ಮಂತ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೆ ದಯವಿಟ್ಟು ಈ ವಿಡಿಯೋ ತಲುಪಬೇಕು. ಅವರು ಕಷ್ಟ ಎಲ್ಲ ದೂರ ಮಾಡಿ ಅವರು ಜೀವನ ನೆಮ್ಮದಿಯಾಗಿ ಬಾಳಬೇಕು. ನನ್ನ ಪ್ರೀತಿಯ ಸ್ನೇಹಿತರೆ, ಈ ಒಂದು ಕೆಲಸ ಪ್ರತಿದಿನ ಇವತ್ತಿಂದನೇ ಶುರು ಮಾಡಿ. ಇವತ್ತಿಂದನೇ ಅಕ್ಕಿ ತೊಳೆದು ಈಗಲೇ ನೀವು ಅನ್ನ ಇಟ್ಟು ಪರೀಕ್ಷೆ ಮಾಡಿ. ಇವತ್ತಿಂದನೇ ಪ್ರತಿದಿನ ಕೆಲಸ ಮಾಡಿ. 2 ಕಾಳು ಉಪ್ಪು, 1 ಲವಂಗ ಪ್ರತಿದಿನ ಬೆರೆಸ್ತಾ ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಏನು ಕಷ್ಟ ಎಲ್ಲ ದೂರ ಆಗಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗೂ ಮಹಾಲಕ್ಷ್ಮಿ ನಿಮ್ಮಲ್ಲಿ ಯಾವಾಗಲೂ ಸದಾ ಸ್ಥಿರವಾಗಿ ನೆಲೆಸಿರ್ತಾರೆ. ನಿಮ್ಮ ಕಷ್ಟ, ನಿಮ್ಮ ಸಾಲ ಆಗಿರ್ಬೋದು, ನೀವು ಅಡ ಇಟ್ಟ ಚಿನ್ನ ಆಗಿರ್ಬೋದು, ಹಾಗೂ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರಣದ ಸಮಸ್ಯೆ ಬರೋದೇ ಇಲ್ಲ. ಆ ತಾಯಿ ನಂಬಿ ಯಾವಾಗಲೂ ಕೆಲಸ ಮಾಡಿ. ಆ ಲಕ್ಷ್ಮೀನಾರಾಯಣ ಆದಿಶಕ್ತಿ ನಾವು ನಂಬಿರೋ ಮನೆ ದೇವರು ಹಾಗೂ ನಿಮ್ಮ ಕುಲದೇವ್ರನ್ನ ನೀವು ನೆನೆಸ್ಕೊತ ಈಗೊಂದು ಕೆಲಸ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ. ಹಾಗೂ ನಾನು ಹೇಳಿದ ಪ್ರತಿಯೊಂದು ಪ್ರಯೋಗನೂ ಕೂಡ ಮನಸಾರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿ. ಆ ನಂಬಿಕೆನೇ ನಿಮಗೆ ಶಕ್ತಿ ಆಗುತ್ತೆ. ಆ ಕೆಲಸಗಳು ನಿಮ್ಗೆ ಆದಷ್ಟು ಬೇಗ ಫಲ ಕೊಡುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಗೆ ಅಷ್ಟೆಲ್ಲ ಹೋಗಲಿ, ನಿಮಗೆಲ್ಲ ಆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಈ ಒಂದು ಪ್ರಯೋಗ ಮಾಡಿ. ಹಾಗೂ ಪ್ರತಿನಿತ್ಯನೂ ಈ ಥರ ಒಂದು ಸರಳ ಪ್ರಯೋಗಗಳನ್ನ ನಾನು ಹೇಳ್ತಾನೆ ಇರ್ತೀನಿ. ಅದನ್ನು ಖಂಡಿತ ಮಾಡ್ತಾ ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ. ನಿಮ್ಮ ಮನೇಲಿ ಭಾಗ್ಯೋದಯ ಆಗುತ್ತೆ. ನಿಮ್ಮ ಮನೇಲಿ ಸುಖ ಶಾಂತಿ, ನಿಮ್ಮ ಮಕ್ಕಳಿಗೆ, ನಿಮಗೆ, ನಿಮ್ಮ ಮನೆ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಮಾಡಬೇಕಾದ್ರೆ ಮಾತ್ರ, ಪರಿಹಾರ ಮಾಡಬೇಕಾದ್ರೆ ಯಾವಾಗಲೂ ಕೂಡ ದ್ವಂದ್ವ ಮನಸ್ಸಲ್ಲಿ ಮಾಡಬೇಡಿ, 2 ಮನಸ್ಸಲ್ಲಿ ಮಾಡಬೇಡಿ, ಇದಾಗ್ಬಿಡುತ್ತಾ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ.